ಬ್ರಹ್ಮಕುಮಾರಿ ಆಶ್ರಮದೊಳಗೆ 20 ಜಾಗ ಅದಾವ ಮೌಂಟ್ ಆಬುದಾಗ. ಅದ್ರಾಗ ಇದು ಒಂದು ಗ್ಲೋಬಲ್ ಹಾಸ್ಪಿಟಲ್ ಶುರುವಾಗಿ 34 ವರ್ಷ ಆಯ್ತು. ಬಡವರು, ಮಹಾತ್ಮರು, ಜೈನ್ ಮುನಿ, ಸ್ವಾಮಿ ಸಂತರಿಗೆಲ್ಲ ಟ್ರೀಟ್ಮೆಂಟ್ ಫ್ರೀ. ಒಂದು ವರ್ಷಕ್ಕೆ 4,000 ಕಣ್ಣಿನ ಆಪರೇಷನ್ ಫ್ರೀ ಆಗ್ತದೆ. 70 ಹಳ್ಳಿಗೆ ಹೋಗಿ ಟ್ರೀಟ್ಮೆಂಟ್ ಕೊಟ್ಟು ಬರ್ತಾರೆ. ಬಂದ್ ಮಾಡ್ರಿ, ನಂತರ ಮಾತಾಡ್ರಿ. ಎಮರ್ಜೆನ್ಸಿ ಇಲ್ಲ ನಂತರ ಮಾತಾಡ್ರಿ. ಹಾಂ ಮೌಂಟ್ ಆಬುದಾಗ ಲಕ್ಷ ಕೊಟ್ಟು ಕೇಳ್ರಿ. ಮೌಂಟ್ ಆಬುದಾಗ ಯಾರು ಒಂದು ದಿನ ಇಲ್ಲಿ ನಡೆದು ಹೋಗ್ತಾರಲ್ಲ ಈ ಭೂಮಿಯಾಗ 1,000 ಆಕಳ ದಾನ ಮಾಡೋಕ್ಕಿಂತ ಹೆಚ್ಚು ಪುಣ್ಯ ಸಿಕ್ತು. ನಾನು 35 ವರ್ಷ ಮೊದಲು ಪರಮಾತ್ಮ ಬಿಜಾಪುರಿಂದ ಇಲ್ಲಿ ಕರ್ಕೊಂಬಂದಿದ್ದ. ಈಗ ನಿಮ್ಮನ್ನು ಕರ್ಕೊಂಬಂದನು. ಈ ಅಕ್ಕೋರು ಅಣ್ಣವರು ನಿಮಿತ್ತದಾರ ಕರ್ಕೊಂಬಂದು ಪರಮಾತ್ಮ. ಅಷ್ಟು ಪುಣ್ಯ ಮಾಡಿರಿ, ಕಲ್ಪನೆ ಮಾಡ್ಲಿಕ್ಕೆ ಆಗೋದು ನಿಮ್ಮ ಕಡೆ. ಈಗ ಬಂದಿರಂದ್ರೆ ಹೋಗೋ ಮುಂದೆ 5 ಬಂಗಾರದ ಬಟ್ಟೆ ನೆನಪಿಟ್ರೆ ಸಾಕು, ನಿಮ್ಮ ಜೀವನ ವಜ್ರ. 5 ಊಟದ ಬಗ್ಗೆ ಮಾತುಗಳು. ಬೆಳಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ಬಿಸಿನೀರು ಕುಡೀರಿ. ನೀರು ಯಾವಾಗಲೂ ಕೂತ್ ಕುಡಿಬೇಕು, ಸಮಾಧಾನ ಕುಡಿಬೇಕು. ಊಟ ಮಾಡೋಕ್ಕಿಂತ ಮೊದಲಿಷ್ಟು ಕಾಯಿಪಲ್ಯ ತಿನ್ನಿರಿ, ಊಟ ಮಾಡಿರಿ. ಸಕ್ಕರೆ ಜಾಗದಾಗ ಕಪ್ಪು ಬೆಲ್ಲ ತಿನ್ನಿರಿ. ಮೈದಾ ಜಾಗದಾಗ ಹಿಟ್ಟು ತಿನ್ನಿರಿ. ಅಲ್ಲಿಂದ ಉಪ್ಪಿನ ಜಾಗದಾಗ ಸೇಂದ್ರ ಲವಣ ಉಪ್ಪು ಯೂಸ್ ಮಾಡಿರಿ. ಊಟ ಮಾಡಿದ ತಕ್ಷಣ ದಿನದಾಗ ಒಟ್ಟು 1 ಸಲ ಒಮ್ಮೆ ಬ್ಯಾಸಿಗೆಯಾಗಿ ಬಿಟ್ಟು ಇಷ್ಟು ಎಳ್ಳು ಯಾವುದಕ್ಕೆ ಸಿಗ್ತಾವೆ ನಿಮಗೆ ಎಳ್ಳು, ಆ ಎಳ್ಳು ತಿನ್ನಿರಿ. ಈ ಎಳ್ಳು ತಿನ್ಬೇಕು, ಆ ಎಳ್ಳು ತಿನ್ಬಾರ್ದು. ಯಾವ ಸಿಗ್ತದೆ ತಿನ್ನಿರಿ. ಹಸಿ ಎಳ್ಳು ಅದರಿಂದ ಏನಾಗ್ತದೆ, ಕ್ಯಾಲ್ಸಿಯಂ ಹೆಚ್ಚಾಗ್ತದೆ. ಬೆಳಗ್ಗೆ ಸೂರ್ಯನ ಕಿರಣ ತೋರಿ 2 ನಿಮಿಷ. ರಾತ್ರಿ ಮನ್ಕೊಳ್ಳೋ ದಿನ ನಿಮ್ಮ ಎರಡೂ ಕಾಲು ಸ್ವಚ್ಛಂಗೆ ತೊಳೆದು ಬಿಳಿ ಅರ್ಬಿಲಿ ಒರೆಸಿ ಸ್ವಲ್ಪ ಎಣ್ಣೆ ಹಚ್ಚಿ ಮನ್ಕೋರಿ. ಮನ್ಕೊಳ್ಳೋ ಮುಂದೆ 3 ನಿಮಿಷ ಧ್ಯಾನ ಮಾಡಿ ಮನ್ಕೋರಿ. ಯಾವಾಗಲೂ ಊಟ ಮಾಡೋ ಮುಂದೆ ಬಾಯಾಗ ನೀರಾಗಿ ಒಳಗೆ ಹೋಗಬೇಕು. ನೀವು ಎಷ್ಟು ದೊಡ್ಡವ್ರದ್ರಿ, ಎಷ್ಟು ಮಾತಾಡ್ತೀರಿ ಇಂಪಾರ್ಟೆಂಟ್ ಇಲ್ಲಿ. ಊಟ ಮಾಡೋ ಮುಂದೆ ಭಗವಂತ ಅಂತ ಊಟ ಮಾಡಬೇಕು. ಶುದ್ಧ ಅನ್ನ ಉಣ್ಣಬೇಕು. ಯಾರು ನಾನ್ ವೆಜ್ ತಿಂತಾರಲ್ಲ ಅವ್ರಿಗೊಂದು ಮಾತು ಹೇಳ್ರಿ, ಕಿವಿ ಮಾತು. ಅದು ಮನುಷ್ಯನ ಆಹಾರ ಅಲ್ಲ, ಪ್ರಾಣಿ ಆಹಾರದ. ಸ್ವಚ್ಛ ಊಟ ಮಾಡಿದ್ರೆ ಮನಸ್ಸು ಸ್ವಚ್ಛ ಆಗ್ತದೆ. ನೀವು ತಿಂತಿರೋ ಇಲ್ಲ ಆ ವಿಷಯಕ್ಕೆ ನಾವು ಹೋಗೋದಿಲ್ಲ. ಯಾರು ತಿಂತಾರಲ್ಲ ಅವ್ರಿಗೆ ಹೇಳ್ರಿ, ನಿಮಗೆ ಪುಣ್ಯ ಬರ್ತದೆ. ಇನ್ನು ಮೌಂಟ್ ಆಬುದಿಂದ ಊರಿಗೆ ಹೋದ ತಕ್ಷಣ 5 ಬಂಗಾರದ ಬೆರಳು ನೆನಪಿಟ್ಬೋದು. ಯಾಕೆ ಈ ಶಬ್ದ ಯೂಸ್ ಮಾಡ್ತಂದ್ರೆ ನಿಮ್ಮ ಜೀವನ ವಜ್ರ ಆಗ್ತದೆ. ಈ ಬಟ್ ಹೇಳ್ತದೆ ಮುಂಜಾನೆ ದಿನ 5ಕ್ಕೆ ಹೇಳಿ ಶುರು ಮಾಡಿ. 5ಕ್ಕೆ ಹೇಳ್ರಿ, ಥಂಡಿನಿಂದ ಮುಖ ತಕ್ಕೋರಿ, ಹಾಸಿಗೆ ಬಿಟ್ಟು ಸ್ವಚ್ಛ ಜಾಗದಾಗ ಕೂತು 15 ನಿಮಿಷ ಧ್ಯಾನ ಮಾಡಿ. ಅವ ನಿಮ್ಗೆ 24 ತಾಸು ಕೊಟ್ಟ, ನಾವು 15 ನಿಮಿಷ ಕೊಡ್ರಿ ಅವನು. ಅದೇ 2 ಲಾಭದ ಮಾನಸಿಕ ಸ್ಥಿತಿ, ಆರೋಗ್ಯ ಎರಡೂ ಚಲೋ ಇರ್ತದೆ. 2ನೇ ಬಟ್ ನೆನಪಿಡ್ರಿ, ಊಟ ಮಾಡೋ ಮುಂದೆ ಸೈಲೆಂಟಾಗಿ ಊಟ ಮಾಡ್ಲಿಕ್ಕೆ ಕಲೀರಿ. ನೀವು ಎಷ್ಟು ದೊಡ್ಡವ್ರದಿರಿ, ಏನು ಮಾಡ್ತೀರಿ ಇಂಪಾರ್ಟೆಂಟ್ ಎಲ್ಲ. ಡಾಕ್ಟ್ರಿಗೆ ಮಾತ್ರ ಪರ್ಮಿಷನ್ ಅದ ಎಮರ್ಜೆನ್ಸಿಗಳು ಮಾತಾಡೋದು. ನಿಮಗೆ ಎಮರ್ಜೆನ್ಸಿ ಇಲ್ಲ. ಮನೆಯೊಳಗೆ ಒಂದು ಸಲ ಏನೋ ಎಮರ್ಜೆನ್ಸಿ ಫೋನಾಗ ಹೇಳ್ಬಿಡೋದು. 3ನೇದು ರಾತ್ರಿ 10 ಬರ್ರಿ ಹಾಕೋರಿ, ಇಲ್ಲ ಬರ್ರಿ ರಾತ್ರಿ 10ಕ್ಕೆ ಮನ್ಕೋರಿ. 5 ವರ್ಷದ ಮಗುವಾಗಿ ಮನ್ಕೋರಿ. 9ಕ್ಕೆ ಮನ್ಕೊಂಡ್ರೆ ವಜ್ರ ಆಗ್ತಾರೆ. 10ಕ್ಕೆ ಮನ್ಕೊಂಡ್ರೆ ಬಂಗಾರ ಆಗ್ತೀರಿ. 10ವರೆಗೆ ಬೆಳ್ಳಿ, 11 ಕಬ್ಬಣ, 12ಕ್ಕೆ ರಾಕ್ಷಸ. ಮತ್ತು ಎಮರ್ಜೆನ್ಸಿ ಹಂಗ್ರಿ 24 ತಾಸು ಹೆಚ್ಚಿರಿ. ಅರ್ಧ ಕೇಳ್ಬೇಡ, ಜ್ಞಾನ ಪೂರ್ಣ ಕೇಳಬೇಕು. ಮೌಂಟ್ ಆಬುದಿಂದ ಅಣ್ಣವ್ರು ಹೇಳ್ಯಾರಂದ್ರೆ 10ಕ್ಕೆ ಮನ್ಕೋರಿ. ಯಾಕಂದ್ರೆ ಎಮರ್ಜೆನ್ಸಿ ಇಲ್ಲಂದ್ರೆ ಎಮರ್ಜೆನ್ಸಿ. ಈಗ ಸಪೋಸ್ 5ಕ್ಕೆ ಡ್ಯೂಟಿ ಮುಗೀತು, 10ಕ್ಕೆ ಊಟ ಮಾಡೋದು, 11ಕ್ಕೆ ಸೀರಿಯಲ್ ನೋಡೋದು, 12ಕ್ಕೆ ಮನ್ಕೊಳ್ಳೋದು, ಅಲ್ಲಿ ಪಾರ್ಟಿಗೆ ತಿರುಗಾಡೋದು, ಇದು ಜೀವನ ಅಲ್ಲಿದೆ. ಹುಟ್ಟಹಬ್ಬ ಯಾವಾಗಲೂ ದಿನ ಹೆಚ್ಚಾಗೋದ್ರೊಳಗೆ ಮಾಡ್ತಾರೆ. ನೆನಪಿಟ್ಕೋರಿ, ಹುಟ್ಟಹಬ್ಬ ಯಾವಾಗಲೂ ರಾತ್ರಿ ಇರೋದು ಹುಟ್ಟಹಬ್ಬಗಳು ದಿನದಾಗ ಮಾಡ್ತಾರೆ. ಅದಕ್ಕೆ ಮನ್ಕೊಳ್ಳೋ ಮುಂದೆ ಕಾರಣ 1000 ಅದಾವೆ. ನಿಮ್ಮನ್ನು ನೀವು ಸೆಟ್ ಮಾಡ್ಕೊಳ್ಳೋದು. ಮನ್ಕೊಳ್ಳೋ ಮುಂದೆ 5 ವರ್ಷದ ಮಗುವಾಗ್ರಿ ಎಲ್ಲ ಮರ್ತು ಬಿಟ್ಟು ಮನ್ಕೊಳ್ಳಿ. ಇದಕ್ಕೆ ಸೌಂಡ್ ಸ್ಲೀಪ್ ಅಂತ. 4ನೇ ಬಾತ್ ನೆನ್ಪಿಟ್ರಿ, ಜೀವನದಾಗ ಎಲ್ಲಕ್ಕಿಂತ ಸುಖಿ ಯಾರ ಭಾಳ ಚಂದ ಇದ್ದವರು, ಶ್ರೀಮಂತಿದ್ದವ್ರು ಸುಖಿ ಇಲ್ಲ. ಯಾರ ಮನಸ್ಸು ಸ್ವಚ್ಛದ, ಯಾರ ಮನಸ್ಸು ಏಕಾಗ್ರತಲ್ಲ ಅವ್ರು ಸ್ವಚ್ಛ. ಇಲ್ಲಿಂದ ಹೋಗಿ ಒಂದು ಸಣ್ಣ ಕೆಲಸ ಮಾಡಿರಿ, ಮಾಡ್ಲಿಕ್ಕೆ ಆಗ್ತದೆ. ನನಗೆ ಗುರ್ತದ, ಅದಕ್ಕೆ ನಿಮಗೆ ಹೇಳಕತ್ತೀನಿ. ನನ್ನ ಸಂಬಂಧಿಕರಿದ್ದೀರಿ, ಅರ್ಧ ತಾಸು ಓಂ ಶಾಂತಿಗೆ ಹೋರಿ. ಓಂ ಶಾಂತಿ ಒಳಗೆ 25 ಲಕ್ಷ ಮಂದಿ ನಿಮ್ಮಂಥವ್ರು ಲಗ್ನದವ್ರದಾರ. 25 ಲಕ್ಷ ದಿನಕ್ಕೆ 1 ತಾಸು ಓಂ ಶಾಂತಿಗೆ ಹೋಗ್ತಾರೆ. ಉಳ್ಕಿ ಟೈಮ್ದಾಗ ಮನೆಯಾಗ ಇರ್ತಾರೆ. ನನ್ನಂಗೆ ಇವು ಅಕ್ಕೋರಂಗೆ 1% ಅದೀವಿ ನಾವು. ಒಂದು 30-40 ಸಾವಿರ ಮಂದಿ ಇರ್ಬೋದು. ಇಡೀ ಜೀವನ ಪರಮಾತ್ಮ ಕೊಟ್ಟಿದ್ದೀವಿ. ಕನ್ಫ್ಯೂಸ್ ಮಾಡ್ಕೋಬಾರ್ದು. ರಾಜಯೋಗ 1 ದಿನದಲ್ಲ, ಯಾವಾಗಲೂ ಮಾಡಿ ಅರ್ಧ ತಾಸು. 5ನೇದು ನಾವೆಲ್ಲ ರೋಗಿಗಳದೀವಿ. ನಾವೇನದು ಒಟ್ಟು ಮಂದಿ ರೋಗಿ, ನಾನು ನೀವು ಎಲ್ಲರೂ. ಅದಕ್ಕೆ 5 ಗುಳಿಗೆ ತೊಗೋಬೇಕು. ಹೆಲ್ದಿ, ವೆಲ್ದಿ, ಹ್ಯಾಪಿ ಇರಬೇಕಂದ್ರೆ ಸ್ವಲ್ಪ ನಗುಮುಖ ಮಾಡಿರಿ. ಫಸ್ಟ್ ಗುಳಿಗೆ ಹೆಸರು ತಾಳ್ಮೆ. ತಾಳಿದವನು ಬಾಳಿ ಅಂತ. 2ನೇದು ಪ್ರೀತಿ, ಎಲ್ಲರನ್ನ ಪ್ರೀತಿ ಮಾಡಿರಿ. ನಿಮ್ಮ ಸಂಬಂಧಿಕರು ಎಷ್ಟು ಪ್ರೀತಿ ಮಾಡ್ತಿರಲ್ಲ ಮಾಡಿ. 3ನೇದು ಶಾಂತಿ. ನಿಮ್ಮ ಮುಖದಾಗ ಗುಲಾಬಿ ಕಂಡಿರ್ಬೇಕು. ಏನು ಹೆಸರು ತಂಗಿ? ಸರಸ್ವತಿ. ಮಂದಿ ಮಾತಾಡಬೇಕು ಗೋಣ್ಯಾಗ, ಏನ್ರಿ ಆ ಸರಸ್ವತಿ ನೋಡ್ರಿ ಹೆಣ್ಮಗಳು ದೇವ್ರು ಅಂತ ನಾವು ಕೋತಿರ್ತಾಳೆ. 4ನೇದು ಖುಷಿಯಿಂದಿರ್ರಿ. ನಾ ದಿನಾಲು ಪರಮಾತ್ಮ ಕೇಳ್ತೀನಿ, ಇದನ್ನೂ ತಂದಿಲ್ಲ. ಸುಮ್ಮನೆ ಟೆನ್ಷನ್ ಜೀವನದಾಗ. ಸ್ವಲ್ಪ ವಿಚಾರ ಮಾಡಿ ನೋಡ್ರಿ. ಯಾರ್ಯಾರು ಹೋಗೋ ಮುಂದೆ ಏನ್ರಿ ಬರೋ ಮುಂದೆ ತಂದಿದ್ರೇನ, ಒಯ್ಯೋರದ್ರೇನ, ಮತ್ತು ಯಾಕೆ ಟೆನ್ಷನ್ ಜೀವನದಾಗ ವಿಚಾರ ಮಾಡಿ ನೋಡ್ರಿ. ಮೊನ್ನೆ ಕೊರೋನಾದಾಗ ಒಬ್ಬ ಮನುಷ್ಯನಂತಕ ಎಷ್ಟು ದುಡ್ಡಿತ್ತು ಅಂದ್ರೆ 350 ಕೋಟಿ ರೂಪಾಯಿ. 52 ವರ್ಷ ಕೊರೋನಾ ಆಯಿತು. ಹಾಸ್ಪಿಟಲ್ ಕರ್ಕೊಂಡ್ರು, ಕಲಾಸ್. 110 ರೂಪಾಯಿದು ಆಕ್ಸಿಜನ್ ಸಿಗಲಿಲ್ಲ. ಹೋಗ್ಬೇಕು. ಜೀವನದಾಗ ಏನೂ ಸಿಗೋದಿಲ್ಲ.
ಸಂಗಟ ಬರೋದು ಪುಣ್ಯ ಬರ್ತದ, ದುಡ್ಡು ಬರೋದಿಲ್ಲ. ನೀವು ದುಡಿಬೇಡ ಅಂತ ಹೇಳೋದಿಲ್ಲ, ಇನ್ನೂ ದುಡಿರಿ, ಹೆಚ್ಚಿಗೆ ಕೆಲಸ ಮಾಡಿ ದುಡ್ಡು ಗಳಿಸ್ರಿ, ಆದರೆ ಖುಷಿಯಿಂದ ಇರಿ. 5ನೇದು ಸಂತುಷ್ಟತೆ. ಹೇಳಿ ಎಲ್ಲರೂ ಹೇಳಿ. ತಾಳ್ಮೆ, ಶಾಂತಿ, ಪ್ರೀತಿ, ಖುಷಿ, ಸಂತುಷ್ಟತೆ. ನಿಮ್ಮ ಹೆಸರು ಚೇಂಜ್ ಮಾಡಿಬಿಡ್ತೀನಿ, ಮನ್ಯಾಗ ಅಕ್ಕಗಳ ಹೆಸರೆಲ್ಲ ಖುಷಿ, ಪತಿ ಹೆಸರೆಲ್ಲ ಪ್ರೇಮ, ಮಗಳು ಸೊಸಿ ಶಾಂತಿ, ಮಗ ಹಳೆ ಸಂತೋಷ. ಆ ಭಗವಂತ ನಿಮ್ಮ ಕೈ ಕೊಟ್ಟ, ನಿಮ್ಮ ಕೈ ಹಿಂಗಿರ್ಲಿ, ಹಿಂಗೆ ಮಾಡೋದು ಬಂದ್ ಮಾಡ್ರಿ, ಹಿಂಗಿಡ್ರಿ. ನಿಮ್ಮನ್ನು ನೋಡ್ರಿ, ಪರಮಾತ್ಮ ನೋಡ್ರಿ. ಅವ ಹಂಗದ, ನಿಕ್ಕಿ ಹಿಂಗದ, ಯಾರು ಡ್ಯೂಟಿ ಕೊಟ್ರನ್? ಮತ್ತೊಬ್ರು ಯಾಕೆ ಮಾತಾಡ್ತೀರಿ? ಯಾಕೆ ಚುಗ್ಲಿ ಮಾಡ್ತೀರಿ? ಯಾಕೆ ಚಾಡಿ ಮಾಡ್ತೀರಿ? ಎಲ್ಲರೂ ಮಾಡ್ತೀರಿ, ಬಂದ್ ಮಾಡಿ. 3ನೇದು ಹರಿ ನೀರಾಗ್ರಿ. ಯಾರೋ ಏನಂದ್ರೆ ಜೀವನ ಮರಿಬೇಕು. 4ನೇದು ಲಕ್ಷ್ಮಿ ಆಗ್ರಿ. ನಾವೆಲ್ಲ ದೇವ್ ಕುಲ್ದವ್ರು ಇಲ್ರಿ, ನಾವು ಗಾಣಿಗೇರ್ರಿ, ನಾವು ಲಿಂಗಾಯತ್ರಿ, ನಾವೆಲ್ಲ ಶಿವನ ಮಕ್ಕಳು, ನೆನಪಿಟ್ಕೋರಿ. 5ನೇದು ವರದಾನದ ಕೈ. ಲಾಸ್ಟ್ನಾಗ 4 ಫ್ಯಾಕ್ಟ್ರಿ ಇರಲಿ, ಇಲ್ಲಿ ತಲೆಯಾಗ ಬರ್ತಿರ್ಲಿ, ಶಾಂತಿ ಇರಲಿ, ಬಾಯಿ ಒಳಗೆ ಮುತ್ತಿನಂಗೆ ಮಾತಿರಬೇಕು. ನೀವು ಮಾತಾಡ್ರೆ ಒಬ್ಬರು ಕಿವಿ ಒಳಗೆ ಆನಂದ ಆಗ್ಬೇಕು, ಮಧುರ ಸಂಗೀತ ಬರಬೇಕು, ಹೃದಯದಲ್ಲಿ ಪ್ರೀತಿ. ಎಲ್ಲರೂ ನನ್ನವ್ರನ್ರಿ. ಇಲ್ಲಿ ಆತ್ಮದಲ್ಲಿ ಪರಮಾತ್ಮ. ಇಡೀ ಜೀವನದೊಳಗೆ ಸರ್ವಶ್ರೇಷ್ಠ ಸ್ಥಾನ ಇದು ಅದ. ಇದು ಹಾದ 10 ಸೆಕೆಂಡ್ನಾಗ ಕೊಳ್ಳಕ್ಕೆ ಶುರು ಆದ. ಅದಕ್ಕೆ ನೆನಪಿಟ್ಕೋರಿ. ನಿಮ್ಮನ್ನು ಸ್ವಯಂ ಪರಮಾತ್ಮ ಕರ್ಕೊಂಬಂದಿದ್ದ. ಕನ್ನಡ ಪುಸ್ತಕ ಸಿಕ್ತು ಒಂದಲ್ಲಿ, ಪಾಂಡವನ್ಯಾಗ ಕೊಡಿಸ್ತಾರೆ ಅಕ್ಕೋರು. ಬ್ರಹ್ಮ ಬಾಬರು ಜೀವನ ಚರಿತ್ರೆ, ಭಾಳ ಚಂದ ಪುಸ್ತಕ. ಜೀವನದಾಗ ಒಂದ್ಸಲ ಓದ್ರಿ. ಅದನ್ನು 30 ರೂಪಾಯಿ ಅದಷ್ಟೇ ಅದ. ಎಷ್ಟದ ತೋರಿ ನನಗೆ ಗೊತ್ತಿಲ್ಲ. ಅದು ಒಂದು ಫೋಟೋ ಅದ, ನಾ ಅದೀನಿ ಅಂಥೇಳಿ, ಮೈ ಹೂನ್ ಅಂಥೇಳಿ. ಆ ಫೋಟೋ ಒಯ್ದು ಮನ್ಕೋತಿ ಹಚ್ಚಿಬಿಡ್ರಿ. ಎದ್ದ ತಕ್ಷಣ ಭಗವಂತ ನೋಡ್ರಿ. 1 ತಾಸಿಗೆ 10 ಸೆಕೆಂಡ್ರಿ ಭಗವಂತ ಧ್ಯಾನ ಮಾಡಿ. ನನ್ನ ಹೆಸರು ಶಿವಾನಂದ, ನಾನು ನಿಮ್ಮ ಸಂಬಂಧಿಕ. ಇಲ್ಲಿ ಬಂದು 34 ವರ್ಷ ಆಯಿತು, ತೆಲಸಂಗೂರು. ಅದಕ್ಕೆ ಇವತ್ತು ರಾತ್ರಿ 9ರಿಂದ 10 ಕನ್ನಡ ಕ್ಲಾಸ್ ನಾನೇ ಮಾಡ್ತೀನಿ.